ಹೆಲಲಿಗೆ ಪ್ರೀಮಿಯರ್ ಲೀಗ್ನ ಸೀಸನ್ 4ರ ಕ್ರಿಕೆಟ್ ಪಂದ್ಯಾವಳಿಯು ಮೇ 1 ಆರಂಭಗೊಳ್ಳಲಿದ್ದು, ಈ ನಿಟ್ಟಿನಲ್ಲಿ ಇಂದು ಆನೇಕಲ್ ತಾಲೂಕಿನ ಬಂಡಾಪುರ ಗ್ರಾಮದ ಬಳಿ ಇರುವ ಖಾಸಗಿ ಹೋಟೆಲ್ ಆವರಣದಲ್ಲಿ ಐಪಿಎಲ್ ಮಾದರಿಯಲ್ಲಿಯೇ ಆಟಗಾರರ ಹರಾಜು ಪ್ರಕ್ರಿಯೆಯನ್ನು ನಡೆಸಲಾಯಿತು. ಇನ್ನು ಒಟ್ಟು 8 ತಂಡಗಳು ಹೆಲಲಿಗೆ ಪ್ರೀಮಿಯರ್ ಲೀಗ್ ಸೀಸನ್ 4ರಲ್ಲಿ ಆಟವನ್ನು ಆಡಲಿವೆ ಎನ್ನಲಾಗಿದೆ. ಇನ್ನು ಮನು ವಾರಿಯರ್ಸ್ ತಂಡದ ಮಾಲೀಕರಾದ ವಿಕೆಟಿ ರಾಮು ಮತ್ತು ಕೆಂಪೇಗೌಡ ಕ್ರಿಕೆಟರ್ಸ್ ತಂಡದ ಮಾಲೀಕರಾದ ರಾಜೇಶ್ ಮತ್ತು ಕಿರಣ್ ಹಾಗೂ ಹೆಲಲಿಗೆ ಲೆಜೆಂಡ್ಸ್ ತಂಡದ ಮಾಲೀಕರಾದ ಮಧು ಮತ್ತು ಜೈಭೀಮ್ ಕ್ರಿಕೆಟರ್ಸ್ ತಂಡದ ಮಾಲೀಕರಾದ ವಾಲಿ ಮಂಜು ಹಾಗೂ ಹೆಲಲಿಗೆ ಈಗಲ್ಸ್ ತಂಡದ ಮಾಲೀಕರಾದ ಕೀರ್ತಿರಾಜ್, ಹೆಲಲಿಗೆ ಡ್ರ್ಯಾಗನ್ಸ್ ತಂಡದ ಮಾಲೀಕರಾದ ಉಮೇಶ್ ಮತ್ತು ರವಿಕುಮಾರ್ ಹಾಗೂ ಹೆಲಲಿಗೆ ಟೈಟಾನ್ಸ್ ತಂಡದ ಮಾಲೀಕರಾದ ಅನಿಲ್ ಮತ್ತು ಸುಜಯ್ ಹಾಗೂ ಹೆಲಲಿಗೆ ಸೀನಿಯರ್ ಟೈಗರ್ಸ್ ತಂಡದ ಮಾಲೀಕರಾದ ಮಂಜುನಾಥ್ ರೆಡ್ಡಿ, ಗಜೇಂದ್ರರವರು ಎನ್ನಲಾಗಿದೆ. ಇನ್ನು ಈ ಬಾರಿ ಜವಾಬ್ದಾರಿಯನ್ನು ಹೆಲಲಿಗೆ ಡ್ರ್ಯಾಗನ್ಸ್ ತಂಡದ ಮಾಲೀಕರಾದ ಉಮೇಶ್ ಮತ್ತು ಇತರೆ ತಂಡದವರು ವಹಿಸಲಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಸಂದೀಪ್, ಮಂಜುನಾಥ್, ರವಿಕುಮಾರ್, ಮನು, ಸಂತೋಷ್, ಟೋನಿ, ಡಿಕೆ, ಕಿರಣ್, ಪ್ರಶಾಂತ್, ಉದಯ್, ಗುರು, ಸಂದೀಪ್, ನಂದಾ, ನವೀನ್, ಮಾಸ್, ವಿಶ್ವ, ಕಾರ್ತಿಕ್, ಸುನಿಲ್, ಎಂಜೆ, ಮಂಜುನಾಥ್, ಹರೀಶ್, ಸಿದ್ದು, ಅಭಿ, ವೆಂಕಿ, ಕಾರ್ತಿಕ್, ವಿಕ್ಕಿ ಮತ್ತು ಕ್ರೀಡಾಪಟುಗಳು ಭಾಗವಹಿಸಿದ್ರು. ಮನು ವಾರಿಯರ್ಸ್ 500 ಲೆಜೆಂಡ್ಸ್, 600 ಮನು ವಾರಿಯರ್ಸ್, 700 ಲೆಜೆಂಡ್ಸ್, 800 ಮನು ವಾರಿಯರ್ಸ್ ಬಂದಿದ್ದಾರೆ. 4200 ಮತ್ತೆ ಲೆಜೆಂಡ್ಸ್, 4200 ಮತ್ತೆ 300 ಲೆಜೆಂಡ್ಸ್ ಗಳಿಂದ 400 ಮತ್ತೆ ಮನು ವಾರಿಯರ್ಸ್, 500 ಮತ್ತೆ ಲೆಜೆಂಡ್ಸ್, 600 ಮನು ವಾರಿಯರ್ಸ್, 700 ಲೆಜೆಂಡ್ಸ್, 800 ಮನು ವಾರಿಯರ್ಸ್, 900 ಲೆಜೆಂಡ್ಸ್, 5000 ಬಂದಿದೆ ಮನು ವಾರಿಯರ್ಸ್, 5200 ಲೆಜೆಂಡ್ಸ್, ಕರೆಂಟ್ ಬಿಟ್ 5200 ಲೆಜೆಂಡ್ಸ್ ಕಡೆಯಿಂದ 200 ಮನು ವಾರಿಯರ್ಸ್, 5200 ಮನು ವಾರಿಯರ್ಸ್, 5200 ಕರೆಂಟ್ ಸೈನ್ ಮನು ವಾರಿಯರ್ಸ್ ಕಡೆಯಿಂದ 5300 ಮತ್ತೆ ಲೆಜೆಂಡ್ಸ್ ಕಡೆಯಿಂದ 5500 ಮತ್ತೆ ಲೆಜೆಂಡ್ಸ್ ಕಡೆಯಿಂದ 5500 ಒಂದು ವಾರಿ ಮತ್ತೆ ಲೆಜೆಂಡ್ಸ್ 5700 6000 ಮತ್ತೆ ಲೆಜೆಂಡ್ಸ್ 300 ಮತ್ತೆ ಕೆಂಪೇಗೌಡ 400 ಮತ್ತೆ ಲೆಜೆಂಡ್ಸ್ ಮತ್ತೆ ಕೆಂಪೇಗೌಡ ಕ್ರಿಕೆಟರ್ಸ್ 6900 7000 ಲೆಜೆಂಡ್ಸ್ ಕಡೆಯಿಂದ 7000 ಲೆಜೆಂಡ್ಸ್ ಕಡೆಯಿಂದ 7000 7000 ಒಂದು ಬಾರಿ 7000 ಎರಡು ಬಾರಿ 7100 ವಾಪಸ್ ಕೆಂಪೇಗೌಡ ಕ್ರಿಕೆಟರ್ಸ್ ತಂಡದಿಂದ 7100 ಕರೆಂಟ್ ಪಿಕಿಂಗ್ ಮನೋರಂಜನ್ ಅವರಿಗೆ 7200 ವಾಪಸ್ ಲೆಜೆಂಡ್ಸ್ ಕಡೆಯಿಂದ 7200 ಕರೆಂಟ್ ಪಿಕಿಂಗ್ ಮನೋರಂಜನ್ ಅವರಿಗೆ 7200 ಕರೆಂಟ್ ಪಿಕಿಂಗ್ ಒಂದು ಬಾರಿ 7200 ಎರಡು ಬಾರಿ 7000 ಮುಂದಿನ ನಂಬರ್ 70 700
ಒಂಬೈನೂರು ಮನು ವಾರಿಯರ್ಸ್, 1,000 ಬಂದಿದೆ ಈಗಲ್ಸ್, 1,000 ಕರೆಂಟ್ ಬಿಟ್ಟಿಂಗ್ ಸಂತೋಷ, 1,200 ಮನು ವಾರಿಯರ್ಸ್, 1,200 ಈಗಲ್ಸ್ ವಾಪಸ್ ಬಂದಿದ್ದಾರೆ. 1,300 ವಾಪಸ್ ಮನು ವಾರಿಯರ್ಸ್ ತಂಡಕ್ಕೆ, 1,300 1,400 ವಾಪಸ್ ಈಗಲ್ಸ್ಗೆ, 1,400 ವಾಪಸ್ ಈಗಲ್ಸ್ ಕಡೆಯಿಂದ, 1,400 ಕರೆಂಟ್ ಬಿಟ್ಟಿಂಗ್, 1,500 ವಾಪಸ್ ಮನು ವಾರಿಯರ್ಸ್ ತಂಡದಿಂದ, 1,500 ಮುನ್ನೂರು ವಾಪಸ್ ಜೈಟಿಂಗ್ ತಂಡದಿಂದ, 400 ಮನು ವಾರಿಯರ್ಸ್ ಕಡೆಯಿಂದ 400, 500 ವಾಪಸ್ ಜೈಟಿಂಗ್ ತಂಡದಿಂದ, 500 600 ವಾಪಸ್ ಮನು ವಾರಿಯರ್ಸ್, 600 ವಾಪಸ್ ಮನು ವಾರಿಯರ್ಸ್, 600 ಕರೆಂಟ್, 700 ವಾಪಸ್ ಜೈಟಿಂಗ್ ತಂಡದಿಂದ, 700 ಕರೆಂಟ್ 700 ಜೈಟಿಂಗ್ ತಂಡದಿಂದ, 700 ಒಂದು ಬಾರಿ, 800 ವಾಪಸ್ ಮನು ವಾರಿಯರ್ಸ್ ತಂಡಕ್ಕೆ, 800 ವಾಪಸ್ ಮನು ವಾರಿಯರ್ಸ್ ತಂಡಕ್ಕೆ, 300 ಮನು ವಾರಿಯರ್ಸ್, 300 ಮನು ವಾರಿಯರ್ಸ್, 300 ಮನು ವಾರಿಯರ್ಸ್ ತಂಡದಿಂದ, ಒಂದು ಬಾರಿ, ಕೆಂಪೇಗೌಡ ಸಹನರು, ಕೆಂಪೇಗೌಡ ತಂಡದಿಂದ 400, 500 ವಾಪಸ್ ಮನು ವಾರಿಯರ್ಸ್, 500 ವಾಪಸ್ ಮನು ವಾರಿಯರ್ಸ್, 600 ಕೆಂಪೇಗೌಡ ತಂಡದಿಂದ, 600 700 ವಾಪಸ್ ಮನು ವಾರಿಯರ್ಸ್ ಕಡೆಯಿಂದ, 800 ಮತ್ತೆ ಕೆಂಪೇಗೌಡ ಬಿಗರ್ಸ್, 900 ಮನು ವಾರಿಯರ್ಸ್, 900 ಮನು ವಾರಿಯರ್ಸ್, 1,000 ಬಂದಿದೆ ಕೆಂಪೇಗೌಡ, 1,000 ಮನು ವಾರಿಯರ್ಸ್, 1,200 ಮತ್ತೆ 300 ವಾಪಸ್ ಮನು ವಾರಿಯರ್ಸ್ ಇಂದ, 400 ವಾಪಸ್ ಕೆಂಪೇಗೌಡ ಬಿಗರ್ಸ್, 500 ವಾಪಸ್ ಮನು ವಾರಿಯರ್ಸ್ ಇಂದ, 1,500 ವಾಪಸ್ ಮನು ವಾರಿಯರ್ಸ್ ತಂಡದಿಂದ, 1,500 ಕರೆಂಟ್ ಬಿಟ್ಟಿಂಗ್ ಮನು ವಾರಿಯರ್ಸ್ ತಂಡದಿಂದ, 600 ವಾಪಸ್ ಕೆಂಪೇಗೌಡ ಕ್ರಿಕೆಟರ್ಸ್ ಇಂದ, 700 ವಾಪಸ್ ಒಂದು ಬಾರಿ, ನರೇಶ್ ಯಾರಿತ್ತಿಲ್ಲ 67. ಮುಂದಿನ ಆಟಗಾರರು ರುದ್ರಯ್ಯ, ಓಪನಿಂಗ್ ಬೆಂಗಳೂರು ಬ್ಯಾಟ್ಸ್ಮನ್. ಏನು ಇವತ್ತಿನ ದಿನ HPL ಸೀಸನ್ 4ರ ಆವೃತ್ತಿಯ ಒಂದು ಬೆಡ್ಡಿಂಗ್ ಆಕ್ಷನನ್ನು ಈ ಒಂದು ವಿಕ್ರಮ್ ಹೋಟೆಲ್ನಲ್ಲಿ ಹಮ್ಮಿಕೊಂಡಿದ್ದೀವಿ. ಪ್ರತಿ ವರ್ಷದಂತೆ ಈಗಲೂ ಕೂಡ ಇದು 4ನೇ ಸೀಸನ್ನು. 3 ಸೀಸನ್ ಆಲ್ರೆಡಿ ನಡೆದಿದೆ. ಭಾಳ ಚೆನ್ನಾಗಿ ಮೂಡಿಬಂದಿದೆ. ಎಲ್ಲರೂ ಕೂಡ ಯುವಕರೆಲ್ಲ ಸೇರಿ ಎಲ್ಲರೂ ಕೂಡ ಸೇರಿಸಿ ನಡೆಸಿ ಅದನ್ನು ಭಾಳ ಅತ್ಯುತ್ತಮವಾಗಿ ನಿರೂಪಣೆಯನ್ನು ಮಾಡಿದರು. ಈ ಸಲ ಕೂಡ ಹೋದ ಸಲ ಯಾರು ವಿನ್ನಾಗಿದ್ದರೋ ಡ್ರ್ಯಾಗನ್ಸ್ ಟೀಮ್ ವಿನ್ನಾಗಿತ್ತು. ಅವರು ಒಂದು ಆರ್ಗನೈಸ್ ಮಾಡಬೇಕು ಅಂತ ಹೇಳಿದರು. ಮುಂಚೆ ಮಾತುಕತೆ ಆಗಿದ್ದರಿಂದ ಈ ವರ್ಷ ನಾವು ಆ ಒಂದು ಜವಾಬ್ದಾರಿಯನ್ನು ತಗೊಂಡಿದ್ದೀವಿ. ನಮ್ಮ ಜೊತೆಯಲ್ಲಿ ಎಲ್ಲರೂ ಕೂಡ, ಎಲ್ಲ ಓನರ್ಸು, ಪ್ಲೇಯರ್ಸು, ಐಕಾನ್ ಪ್ಲೇಯರ್ಸ್ ಎಲ್ಲರೂ ಕೂಡ ಜೊತೆಗೂಡಿ ಈ ಒಂದು ಬೆಡ್ಡಿಂಗ್ ಆ್ಯಕ್ಷನನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಒಂದು ಬೆಡ್ಡಿಂಗ್ ಆ್ಯಕ್ಷನಲ್ಲಿ ಮೊದಲನೇದಾಗಿ ನಮ್ಮ ಜೈ ಭೀಮ್ ತಂಡದವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಮನು ವಾರಿಯರ್ಸ್ ತಂಡದವರು ಕೂಡ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ. ಲೆಜೆಂಡ್ ಟೀಮ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಕೆಂಪೇಗೌಡ ತಂಡದವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ. ಅದೇ ರೀತಿ ಟೈಟನ್ಸ್ ತಂಡದವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ. ಈಗಲ್ಸ್ ತಂಡದವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನನ್ನ ಟೀಮ್ ಆದಂಥ ಡ್ರ್ಯಾಗನ್ಸ್ ಟೀಮ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಈ ಒಂದು ಬೆಟ್ಟಿಂಗ್ ಆ್ಯಕ್ಷನನ್ನು ಇವತ್ತೇನು ಕರಿತಾ ಇದ್ದೀವಿ, ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಅದು ಒಳ್ಳೆ ರೀತಿಯಲ್ಲಿ ಆಗಲಿ, ಯುವಕರಿಗೆ ಒಂದು ಸ್ಫೂರ್ತಿದಾಯಕವಾಗಲಿ, ಮುಂದಿನ ಪೀಳಿಗೆಗೆ ಒಂದು ಆಶಾ ಇದರಲ್ಲಿ ನಾವು ನಿಂತ್ಕೋಬೇಕು. ನಾವು ಏನು ಬುನಾದಿ ಇವಾಗ ಹಾಕ್ಕೊಡ್ತೀವೋ ಆ ಒಂದು ಬುನಾದಿ ಮಕ್ಕಳಿಗೆ ಮುಂದೆ ಬೆಳೆಯತಕ್ಕಂಥ ಮಕ್ಕಳಿಗೆ ಒಂದು ದಾರಿ ದೀಪ ಆಗಲಿ ಅಂತ ಹೇಳ್ತಾ ಈ ಒಂದು ಟೂರ್ನಿಮೆಂಟ್ ಸಕ್ಸಸ್ ಆಗಲಿ ಅಂತ ಕೇಳ್ಕೊಂತೀವಿ. ಪ್ರತಿ ಬಾರಿ ನಡೆಯುವಂಥ ಈ ವರ್ಷವೂ
HPL ಸೀಸನ್ 4ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಲಾಸ್ಟ್ ಟೈಮ್ ಏನು ಲೂಪ್ ಹೋಲ್ಸ್ ಇತ್ತು ಅದನ್ನೆಲ್ಲ ಮೀರಿ ಪ್ರತಿ ವರ್ಷನೂ ಅಪ್ಡೇಟ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸೊ ಈಗ ಕೆಂಪೇಗೌಡ ಕ್ರಿಕೆಟರ್ಸ್ ಕಡೆಯಿಂದ ಎಲ್ಲರಿಗೂ ಐ ವಿಶ್ ಆಲ್ ದ ಬೆಸ್ಟ್. ಇಲ್ಲಿ ಬಂದಿರೋ ಎಲ್ಲ ಟೀಮ್ಗಳಿಗೆ ಆಲ್ ದ ಬೆಸ್ಟ್. HPL ಸೀಸನ್ 4ನೇ ಆವೃತ್ತಿ ಸುಮಾರು 8 ತಂಡಗಳು ಹೊಂದಿರುವಂಥ ಈ HPL ಸೀಸನ್ ನಡೆಸತಕ್ಕಂಥ ಈ ಸರಿ ಆರ್ಗನೈಸರ್ ಬಂದುಬಿಟ್ಟು ಡ್ರ್ಯಾಗನ್ಸ್ ತಂಡ ವಹಿಸ್ಕೊಂಡಿದೆ. ತುಂಬ ಅಚ್ಚುಕಟ್ಟಾಗಿ ಆರ್ಗನೈಸೇಷನ್ ಮಾಡಿ ಎಲ್ಲ ರೀತಿಯಾದ ಪ್ಲೇಯರ್ಸ್ಗೆಲ್ಲ ಟೀಮ್ ಓನರ್ಸ್ಗೆ ಯಾವ ಥರ ಸಹಕಾರ ಬೇಕೋ ಅದನ್ನೆಲ್ಲ ಕೊಟ್ಟು ಒಳ್ಳೆ ರೀತಿಯಿಂದ ಮಾಡಿಕೊಡ್ತಾ ಇದೆ. ಎಲ್ಲ ಟೀಮ್ಸ್ಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಇಲ್ಲಿ ಯಾರೂ ಶತ್ರುಗಳಿಲ್ಲ, ಎಲ್ಲ ಜೊತೆಯಲ್ಲೇ ಬೆಳೆದು ಬಂದಂಥ ಸ್ನೇಹಿತರು. ಯಾರು ಗೆದ್ದರೂ ಎಲ್ಲರೂ ಗೆದ್ದಂಗೆ, ಕೊನೆಗೆ ಇನ್ನೆಲ್ಗೆ ಗೆಲ್ಲುತ್ತೆ ಅಷ್ಟೇ. ಮೊದಲನೇದಾಗಿ ಎಲ್ಲ 8 ತಂಡಗಳಿಗೆ ಶುಭಾಶಯಗಳು. ಇವತ್ತು 4ನೇ ಸೀಸನ್ ಬಿಡ್ಡಿಂಗ್ ಮಾಡ್ತಾಯಿದ್ದೀವಿ. 3 ಸೀಸನ್ ಯಶಸ್ವಿಯಾಗಿ ನಡೆಯುತ್ತೆ ಈಲಲ್ಗೆ ಪ್ರೀಮಿಯರ್ ಲೀಗ್. ಇದು 4ನೇ ಸೀಸನ್ ಆಗಿರ್ತದೆ. ಇದು ಸಹ ಯಶಸ್ವಿಯಾಗಿ ನಡೆಯೋಕ್ಕೆ ನಮ್ಮ ಎಲ್ಲ ಈಲಲ್ಗೆ ಯುವಕರು ಇರ್ಬೋದು, ಎಲ್ಲ ಹಿರಿಯರಿರ್ಬೋದು, ಎಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ಸೀಸನ್ ನಡೀತಾ ಇದೆ. ಎಲ್ಲ ಪ್ಲೇಯರ್ಸ್ ಮತ್ತು ಎಲ್ಲ ಆಟಗಾರರ ಎಲ್ಲ ಓನರ್ಸ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. HPL ಸೀಸನ್ 4ನೇ ಇವತ್ತು ಆಕ್ಷನ್ ಇದೆ. ಯಶಸ್ವಿಯಾಗಿ 3 ಸೀಸನ್ ಮುಕ್ತಾಯ ಮಾಡಿದ್ದೀವಿ. ಇದು 4ನೇ ಸೀಸನ್ಗೆ ಆಕ್ಷನ್ ಇವತ್ತು ಪ್ರಕ್ರಿಯೆ ನಡೀತಾ ಇದೆ. ಎಲ್ಲರೂ ಅವ್ರವ್ರ ತಂಡಗಳು ಚೆನ್ನಾಗಿ ರೂಪಿಸ್ಕೊಂಡು ಒಳ್ಳೆ ಆಟ ಆಡಲಿ, ಎಲ್ಲರೂ ಸ್ನೇಹ ಭಾವದಿಂದ ಆಡಲಿ. ಈಲಲ್ಗೆ HPLನ ವಿಶೇಷತೆ ಏನಪ್ಪ ಅಂದರೆ ಅಪ್ಪ ಮಕ್ಕಳು ಆಡೋದೇ HPLನ ವಿಶೇಷತೆ. ಸೀನಿಯರ್ ಟೀಮ್ ಅಂತ ಒಂದಿದೆ, ಅದರಲ್ಲಿ ತಂದೆ ಅಂದ್ರೆ ಆಡಿದ್ರೆ ಬಾಕಿ ಟೀಮಲ್ಲೆಲ್ಲ ಮಕ್ಕಳು ಆಡ್ತಾ ಇದ್ದಾರೆ. ಅದೊಂದು ದೊಡ್ಡ ಸಂತೋಷ. ಇದೇ ರೀತಿ ಬೆಳೆಸ್ಕೊಂಡು ಹೋಗಲಿ. ಈ ಟೂರ್ನಿನ ಕ್ರಿಕೆಟ್ ಈಲಲ್ಗೆಯಲ್ಲಿ ಹುಟ್ಟಾಕಿರೋ ಸಂತೋಷ್ ಟೋನಿ ಅವ್ರಿಗೆ ಇನ್ನೂ ಹೆಚ್ಚು ಟೂರ್ನಮೆಂಟ್ ಮಾಡೋ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀವಿ. HPL ಸೀಸನ್ 4 ಸತತ 3 ಸೀಸನ್ ಕಂಪ್ಲೀಟ್ ಮಾಡಿಕೊಂಡು 4ನೇ ಸೀಸನ್ಗೆ ಕಾಲಿಟ್ಟಿದ್ದೀರಿ. ಈ ದಿನ ನಮ್ಮ HPL ಸೀಸನ್ನ ಆ್ಯಕ್ಷನ್ ಬಿಡ್ಡಿಂಗ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಲಾಸ್ಟ್ ಟೈಮ್ ಫಸ್ಟ್ ಹೇಳಿದ್ರಿ, ಲಾಸ್ಟ್ ಟೈಮ್ ವಿನ್ನರ್ ಟೀಮು ಆರ್ಗನೈಸೇಷನ್ ಮಾಡಬೇಕಂತ. ಈ ಸರಿ ಅದೇ ರೀತಿ ಉಮೇಶನ ಟೀಮು ಇಲ್ಲಲ್ಲಿಗೆ ಡ್ರ್ಯಾಗನ್ಸ್ ಅವರು ವಿನ್ನರ್ ಆಗಿದ್ದರು. ಅವರೇ ಈ ಬಾರಿ ಆರ್ಗನೈಸ್ ಮಾಡ್ತಾಯಿದ್ದಾರೆ. ಅವರಿಗೆ 8 ತಂಡದ ಮಾಲೀಕರು ಸಾಥ್ ಕೊಡ್ತಾಯಿದ್ದಾರೆ. ಆ ಸಾಥ್ ಕೊಡೋ ಮುಖಾಂತರ ಈ ವರ್ಷ ಇನ್ನೂ ಅದ್ದೂರಿಯಾಗಿ HPL ಸೀಸನ್ನ 4ನ ನಡ್ಸ್ಕೊಂಡು ಹೋಗ್ತೀರಿ. ಯಾವುದೇ ರೀತಿ ಗೊಂದಲಮಯ ಎಲ್ಲ ಸ್ನೇಹ ಪ್ರೀತಿ ಸೌಹಾರ್ದದಿಂದ ನಡ್ಕೊಂಡು ಹೋಗ್ತೀರಿ. ಮುಂದಿನ ಪೀಳಿಗೆಗೆ ನಮ್ಮೂರಲ್ಲಿ ಯುವಕರು ಕ್ರಿಕೆಟ್ ಆಡಬೇಕನ್ನೋ ಒಂದೇ ಕಾರಣಕ್ಕೋಸ್ಕರ ಈ HPL ಸೀಸನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀರಿ. ಈ ಎಲ್ಲ ಬಂದಿರೋಂಥ ಎಲ್ಲ ಓನರ್ಸ್ಗೂ ಹಾಗೂ ಎಲ್ಲ 8 ತಂಡದವರೆಗೂ ನಾನು ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಟೀಮ್ಗೂ ಆಲ್ ದಿ ಬೆಸ್ಟ್, 8 ಟೀಮ್ಗೂ. ಆಮೇಲೆ ಇದು ನಮ್ಮ ಉಮೇಶನ ಕಡೆಯಿಂದ ನಡೀತಾ ಇರೋದು. ಇವತ್ತು ಬೆಟ್ಟಿಂಗ್ ನಡೀತಾ ಇದೆ. ಇವತ್ತು ತುಂಬ ಗ್ರ್ಯಾಂಡಾಗಿ ನಡೀತಾ ಇದೆ. ತುಂಬ ಖುಷಿ ಆಗುತ್ತೆ. ಎಲ್ಲ ಟೀಮ್ಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.